ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಗರುಡ ಪುರಾಣವು ಹಿಂದೂ ಧರ್ಮದ ಪ್ರಮುಖ ಮಹಾಪುರಾಣಗಳಲ್ಲಿ ಒಂದು. ಮರಣದ ನಂತರ ಆತ್ಮ ಏನಾಗುತ್ತದೆ? ಅದರ ಯಾತ್ರೆ ಹೇಗಿರುತ್ತದೆ? ಇದು ನಮ್ಮಲ್ಲಿ ಬಹಳಷ್ಟು ಕುತೂಹಲ ಮೂಡಿಸುವ ವಿಷಯ. ಈ ದಿನದ ವಿಡಿಯೋದಲ್ಲಿ ಮರಣದ 24 ಗಂಟೆಗಳ ಬಳಿಕ ಆತ್ಮ ತನ್ನ ಮನೆಯತ್ತ ಬರಲು ಏಕೆ ಪ್ರಯತ್ನಿಸುತ್ತದೆ ಎಂಬ ಗರುಡ ಪುರಾಣದಲ್ಲಿ ವಿವರಿಸಲಾದ ಮಹತ್ವದ ವಿಷಯವನ್ನು ತಿಳಿಯೋಣ. ಈ ಮಾಹಿತಿಯನ್ನು ಅರ್ಧಕ್ಕೆ ಬಿಡದೆ ಕೊನೆಯವರೆಗೂ ಗಮನವಿಟ್ಟು ನೋಡಿ. ಇದರಿಂದ ಜನ್ಮ ಮರಣ ಪುನರ್ಜನ್ಮದ ರಹಸ್ಯಗಳ ಬಗ್ಗೆ ಸ್ಪಷ್ಟತೆ ಪಡೆಯಬಹುದು. ಗರುಡ ಪುರಾಣದ ಪ್ರಕಾರ ಮನುಷ್ಯನು ಮೃತನಾದ ಮೇಲೆ ಆತ್ಮವು ತಕ್ಷಣವೇ ಶರೀರವನ್ನು ತ್ಯಜಿಸಿ ಸೂಕ್ಷ್ಮ ದೇಹದ ರೂಪದಲ್ಲಿ ಇರುತ್ತದೆ. ಆದರೆ ಆತ್ಮ ಈ ಲೋಕವನ್ನು ಬಿಟ್ಟು ಹೋಗಲು ಸಿದ್ಧವಾಗಿರುವುದಿಲ್ಲ. ತನ್ನ ಪ್ರೀತಿಯವರನ್ನು ಸಂಸಾರವನ್ನು ಬಿಡಲು ಅದು ಒಪ್ಪುತ್ತಿಲ್ಲ. ಈ ಕಾರಣದಿಂದ ಆತ್ಮ ಮರಣದ 24 ಗಂಟೆಗಳ ಒಳಗೆ ತನ್ನ ಮನೆಯತ್ತ ಬರುತ್ತದೆ. ಮನುಷ್ಯನ ಜೀವನದಲ್ಲಿ ಸಂಸಾರ ಅತ್ಯಂತ ಮಹತ್ವದ ಅಂಶವಾಗಿದೆ. ತನ್ನ ಜೀವನದಲ್ಲಿ ಆತ್ಮ ಅನೇಕ ಭಾವನೆಗಳಿಗೆ ಬಂದಿಯಾಗಿರುತ್ತದೆ. ಜನ್ಮದಿಂದ ಮರಣದವರೆಗೆ ಮನುಷ್ಯನು ತನ್ನ ಕುಟುಂಬ, ಸಂಬಂಧಗಳು, ಸ್ನೇಹಿತರು, ಆಸ್ತಿಪಾಸ್ತಿ, ಭೌತಿಕ ಸಂಪತ್ತು ಇತ್ಯಾದಿಗಳೊಂದಿಗೆ ಪ್ರೀತಿಯ ನಂಟು ಬೆಳೆಸಿಕೊಳ್ಳುತ್ತಾನೆ. ಜೀವನ ಪೂರ್ತಿ ಇವೇ ಎಲ್ಲವೂ ಎಂದು ಭಾವಿಸುತ್ತಾನೆ. ಮನುಷ್ಯನು ತನ್ನ ಸಂಸಾರದೊಂದಿಗೆ ತೀವ್ರವಾಗಿ ಬದ್ಧನಾಗಿರುತ್ತಾನೆ. ತನ್ನ ಮಕ್ಕಳ ಉಜ್ವಲ ಭವಿಷ್ಯ, ಅವರ ಅಭಿವೃದ್ಧಿ, ಕುಟುಂಬದ ಸುಖ ಮೊದಲಾದ ಅನೇಕ ವಿಚಾರಗಳು ಸದಾ ಅವನ ಮನಸ್ಸಿನಲ್ಲಿ ನಾಟಿಯಾಗಿದೆ. ಮರಣದ ಕ್ಷಣದಲ್ಲಿ ಆತ್ಮ ತನ್ನ ಶರೀರವನ್ನು ತ್ಯಜಿಸಿದರೂ ಈ ಭೌತಿಕ ಸಂಬಂಧಗಳು ಆತನ ಮನಸ್ಸಿಗೆ ಅಂಟಿಕೊಂಡೇ ಇರುತ್ತವೆ. ಅದಕ್ಕೆ ತನ್ನ ಕುಟುಂಬದವರ ಮೇಲಿನ ಆಕರ್ಷಣೆ ಇನ್ನೂ ಉಳಿದಿರುತ್ತದೆ. ಆತ್ಮ ತನ್ನ ಕುಟುಂಬವನ್ನು ಬಿಟ್ಟು ದೂರ ಹೋಗಲು ಸಿದ್ಧವಾಗಿರದು. ಇದರಿಂದಾಗಿ ಅದು ಶರೀರವನ್ನು ಬಿಟ್ಟ ನಂತರವೂ ತನ್ನ ಪ್ರಿಯಜನರ ಸುತ್ತಲೂ ಭ್ರಮಿಸುತ್ತಾ ಇರುತ್ತದೆ. ಆತ್ಮಕ್ಕೆ ತನ್ನ ಹಳೆಯ ಜೀವನದ ಪ್ರತಿಯೊಂದು ನೆನಪು ಎದ್ದು ಬರುತ್ತದೆ. ಪ್ರಿಯ ಪೋಷಕರ ಮಮತೆ, ಮಕ್ಕಳೊಂದಿಗೆ ಕಳೆದ ಸಂತೋಷದ ಕ್ಷಣಗಳು, ಬಂಧು ಮಿತ್ರರೊಡನೆ ಹಂಚಿಕೊಂಡ ಸಂಭಾಷಣೆಗಳು, ಮನೆಯಲ್ಲಿ ಹಾಸ್ಯಮಯ ಸಂಭಾಷಣೆಗಳು, ದುಃಖ ಸಂತೋಷದ ಕಾಲಗಳು ಎಲ್ಲವೂ ಮನಸ್ಸಿನ ಕಣ್ಣಿಗೆ ಕಟ್ಟಿದಂತೆ ಕಾಣಿಸುತ್ತವೆ. ಆತ್ಮ ಈ ಎಲ್ಲ ಅನುಭವಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ತನ್ನ ಮನೆಯತ್ತ ಹಿಂದಿರುಗಲು ಇಚ್ಛಿಸುತ್ತದೆ. ತನ್ನ ಪ್ರಿಯ ಜನರು ಅವನಿಗಾಗಿ ಶೋಕಿಸುತ್ತಿರುವುದು, ಕರೆಯುತ್ತಿರುವುದು, ಹಳೆಯ ನೆನಪುಗಳನ್ನು ನವೀಕರಿಸುತ್ತಿರುವುದು ಆತ್ಮಕ್ಕೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ತನ್ನ ಸಾವನ್ನು ಸ್ವೀಕರಿಸಲು ಸಿದ್ಧವಾಗದ ಆತ್ಮ ತನ್ನ ಹಿಂದಿನ ಜೀವನವನ್ನು ಮುಂದುವರಿಸಲು ಆಗದ ನೋವಿನಲ್ಲಿ ಕಳೆಯುತ್ತದೆ. ಈ ಪ್ರಪಂಚದಲ್ಲಿ ತನ್ನ ಅಸ್ತಿತ್ವ ಇನ್ನೂ ಇದೆ ಎಂಬ ಭ್ರಮೆಯಲ್ಲಿ ಅದು ತನ್ನ ಮನೆಯವರೆಗೂ ಮರಳುತ್ತದೆ. ಆದ್ದರಿಂದ ಮರಣದ 24 ಗಂಟೆಗಳೊಳಗೆ ಆತ್ಮ ತನ್ನ ಸಂಸಾರದ ಬಂಧನದಿಂದ ಮುಕ್ತವಾಗದೆ ತನ್ನ ಮನೆಯನ್ನು, ಬಂಧು ಮಿತ್ರರನ್ನು, ಭೌತಿಕ ವಸ್ತುಗಳನ್ನು ಮತ್ತೆ ನೋಡಲು ಬರುತ್ತದೆ. ಮರಣದ ಕ್ಷಣವು ಮನುಷ್ಯನ ಜೀವನದ ಅತ್ಯಂತ ಭಾವನಾತ್ಮಕ ಮತ್ತು ವಿಚಿತ್ರ ಅನುಭವಗಳಲ್ಲಿ ಒಂದಾಗಿದೆ. ಮನುಷ್ಯನು ಸಜೀವವಾಗಿರುವಾಗ ತನ್ನ ಶರೀರದೊಂದಿಗೆ ಪ್ರಬಲ ನಂಟನ್ನು ಹೊಂದಿರುತ್ತಾನೆ. ಅವನ ಅಸ್ತಿತ್ವವೇ ಶರೀರದ ಮೂಲಕವೇ ಅರ್ಥವಾಗುತ್ತದೆ. ಆದರೆ ಮರಣವಾಗುವ ಕ್ಷಣದಲ್ಲಿ ಆತ್ಮವು ತನ್ನ ಶರೀರವನ್ನು ತ್ಯಜಿಸಿದರೂ ತಕ್ಷಣವೇ ಅದನ್ನು ಅರಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರ ಮಾತುಗಳು, ಕುಟುಂಬದವರ ಪ್ರೀತಿ, ಅವರು ನೀಡಿದ ಪ್ರೋತ್ಸಾಹ, ಪ್ರೀತಿಯ ನೋಟಗಳು ಇವೆಲ್ಲವೂ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುವ ಕಾರಣ
ಆತ್ಮ ತನ್ನ ಶರೀರವನ್ನು ಬಿಟ್ಟೆನೆಂಬ ಅರಿವಿಗೆ ಬರಲು ವಿಳಂಬವಾಗುತ್ತದೆ. ಆತ್ಮ ತನ್ನ ಹಳೆಯ ಶರೀರವನ್ನು ಮತ್ತೆ ಪ್ರವೇಶಿಸಲು ಹಲವಾರು ಬಾರಿ ಪ್ರಯತ್ನಿಸುತ್ತದೆ. ಅದು ಇನ್ನೂ ತನ್ನ ಹಳೆಯ ಶರೀರದ ಜೊತೆಗೆ ನಂಟು ಉಳಿಸಿಕೊಂಡಿರುವುದರಿಂದ ಅದನ್ನು ತೊರೆಯಲು ಇಚ್ಛಿಸುವುದಿಲ್ಲ. ತಾನು ಮರಣ ಹೊಂದಿರುವ ಸತ್ಯವನ್ನು ಒಮ್ಮೆ ತಾನೆಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಆಗಾಗ ತನ್ನ ಶರೀರದ ಬಳಿಗೆ ಹೋದರೂ ಅದನ್ನು ಸ್ಪರ್ಶಿಸುವುದು, ಅದು ಪೂರ್ವದಂತೆ ಸ್ಪಂದಿಸಬೇಕೆಂಬ ಆಸೆ ಇಟ್ಟುಕೊಳ್ಳುವುದು, ಈ ಎಲ್ಲ ಚಟುವಟಿಕೆಗಳು ನಿಷ್ಫಲವಾಗುತ್ತವೆ. ತನ್ನ ಹಳೆಯ ಶರೀರವನ್ನು ಬಳಸಲು ಸಾಧ್ಯವಿಲ್ಲವೆಂಬ ದಿಗ್ಭ್ರಮೆಯ ಸ್ಥಿತಿಯಲ್ಲಿ ಅದು ನರಳುತ್ತಾ ಶೋಕಿಸುತ್ತಾ ಒಂದೇ ಬಾರಿ ಪ್ರಯತ್ನಿಸುತ್ತಾ ಇರುತ್ತದೆ. ಆತ್ಮ ತನ್ನ ಶರೀರದೊಂದಿಗೆ ಪ್ರೀತಿಯ ಸಂಬಂಧ ಹೊಂದಿರುವ ಕಾರಣ ಅದು ಶರೀರವನ್ನು ಕಾಯಂವಾಗಿ ತ್ಯಜಿಸಬೇಕೆಂಬ ಸತ್ಯವನ್ನು ಒಪ್ಪಿಕೊಳ್ಳಲು ಬಹಳ ಕಷ್ಟಪಡುತ್ತದೆ. ಅದು ನಿರಂತರವಾಗಿ ಭೂಲೋಕದಲ್ಲಿಯೇ ಉಳಿಯಲು ಪ್ರಯತ್ನಿಸುತ್ತದೆ. ತಾನು ಇನ್ನೂ ಶರೀರದೊಳಗೆ ಪ್ರವೇಶಿಸಬಹುದು ಎಂಬ ಮುನ್ಸೂಚನೆಯೊಂದಿಗೆ ಮತ್ತೆ ಮತ್ತೆ ಶರೀರದ ಬಳಿ ವಾಸ್ತವ್ಯ ಹೂಡುತ್ತದೆ. ಆದರೆ ಯಾವಾಗಲೂ ಯಥಾಸ್ಥಿತಿಯಾಗುವ ನಿರೀಕ್ಷೆಯಲ್ಲಿ ನಿರಾಸೆಯಾಗುತ್ತದೆ. ಈ ಘಟ್ಟವು ಆತ್ಮದ ಪುರಾತನ ಸಂಬಂಧಗಳ ತ್ಯಾಗದ ಪ್ರಾರಂಭವಾಗಿದ್ದು ಅತ್ಯಂತ ಭಾರಿ ವೇದನೆಯ ಸಮಯವಾಗಿರುತ್ತದೆ. ಈ ಸ್ಥಿತಿಯಲ್ಲಿರುವಾಗ ಆತ್ಮ ಹಳೆಯ ದಿನಗಳ ನೆನಪುಗಳೊಂದಿಗೆ ತತ್ತರಿಸಿ ಕುಟುಂಬದ ಸದಸ್ಯರ ಪ್ರೀತಿ, ಸ್ನೇಹಿತರ ಮಾತುಗಳು, ತಮ್ಮ ಜೀವನದಲ್ಲಿ ಸಾಧಿಸಿದ್ದ ಸಾಧನೆಗಳು, ದೋಷಗಳು, ಅಪೂರ್ಣ ಕನಸುಗಳ ಬಗ್ಗೆ ಆಲೋಚಿಸುತ್ತಾ ಅಸ್ತಿತ್ವವನ್ನು ಅರಿಯಲು ಪ್ರಯತ್ನಿಸುತ್ತದೆ. ಆದರೆ ಭೌತಿಕ ಶರೀರವು ಹಿಮ್ಮೆಟ್ಟುತ್ತದೆ. ಇದು ಆತ್ಮಕ್ಕೆ ಬಹಳ ಕಷ್ಟಕರ ಅನುಭವವಾಗಿರುತ್ತದೆ. ಏಕೆಂದರೆ ಅದು ಈ ಹೊಸ ಸ್ಥಿತಿಯನ್ನು ಹೇಗೆ ಸ್ವೀಕರಿಸಬೇಕು ಎಂಬುದರ ಬಗ್ಗೆ ಯಾವುದೇ ಪೂರ್ವ ಅನುಭವವಿರದೆ ಸಂಪೂರ್ಣ ದಿಗ್ಭ್ರಮೆಯ ಸ್ಥಿತಿಯಲ್ಲಿರುತ್ತದೆ. ಇಂತಹ ದಶೆಯಲ್ಲಿ ಆತ್ಮ ತನ್ನ ಭೌತಿಕ ಸಂಬಂಧಗಳಿಗೆ ಇನ್ನೂ ಬದ್ಧವಿರುವ ಕಾರಣ ತನ್ನ ಶರೀರವನ್ನು ಪುನಃ ತನ್ನ ವಶಕ್ಕೆ ತರುವ ನಂಬಿಕೆಯಲ್ಲಿ ನಿರಂತರ ಪ್ರಯತ್ನಿಸುತ್ತಾ ಸುಮ್ಮನೆ ತಿರುಗಾಡುತ್ತಿರುತ್ತದೆ. ಮರಣದ ಬಳಿಕ 24 ಗಂಟೆಗಳ ಒಳಗೆ ಆತ್ಮವು ತನ್ನ ಭೌತಿಕ ಶರೀರವನ್ನು ಸಂಪೂರ್ಣವಾಗಿ ತ್ಯಜಿಸಿದಾಗ ಯಮದೂತರು ಅದನ್ನು ಸ್ವೀಕರಿಸಲು ಬರುತ್ತಾರೆ. ಯಮದೂತರು ತುಂಬ ಶಕ್ತಿಶಾಲಿಗಳಾಗಿದ್ದು ಅವರ ಆಗಮನವು ಆತ್ಮಕ್ಕೆ ಒಂದು ಹೊಸ ಯಾತ್ರೆಯ ಆರಂಭದ ಸೂಚನೆಯಾಗಿರುತ್ತದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಮರಣವು ಶಾಂತಿಯುತವಾಗಿರಬಹುದು, ಆದರೆ ಕೆಲವು ಸಂದರ್ಭಗಳಲ್ಲಿ ಅದು ತೀವ್ರ ನೋವು ಮತ್ತು ಆಘಾತವನ್ನು ಉಂಟುಮಾಡಿರಬಹುದು. ಈ ರೀತಿಯ ಸಂದರ್ಭಗಳಲ್ಲಿ ಆತ್ಮವು ಯಮದೂತರೊಂದಿಗೆ ಹೋಗಲು ತ್ವರಿತವಾಗಿ ಒಪ್ಪಿಕೊಳ್ಳುವುದಿಲ್ಲ. ಇದು ಆತ್ಮಕ್ಕೆ ಭೌತಿಕ ಪ್ರಪಂಚವನ್ನು ತೊರೆಯುವಂತೆ ಮಾಡುವ ಅತ್ಯಂತ ಕಠಿಣ ಸಮಯವಾಗಿರುತ್ತದೆ. ಯಮದೂತರು ಆತ್ಮವನ್ನು ಬಲಾತ್ಕಾರವಾಗಿ ಹಿಡಿದುಕೊಂಡು ಹೋಗುವುದಿಲ್ಲ. ಬದಲಿಗೆ ಅದರ ಪಾಪ ಪುಣ್ಯಗಳ ಲೆಕ್ಕದ ಪ್ರಕಾರ ಆತ್ಮವನ್ನು ಪ್ರೇರೇಪಿಸುತ್ತಾರೆ. ಆತ್ಮವು ತನ್ನ ಭೂಮಿಯ ಬಂಧನವನ್ನು ಬಿಡಲು ನಿರ್ಧರಿಸಿದ ನಂತರ ಯಮದೂತರು ಅದನ್ನು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ. ಈ ಪಯಣದಲ್ಲಿ ಆತ್ಮವು ತನ್ನ ಹಿಂದಿನ ಜೀವನದ ಘಟನೆಗಳನ್ನು ಪುನಃ ವಿಮರ್ಶಿಸುತ್ತಾ ಅದು ತಾನು ಮಾಡಿರುವ ಒಳ್ಳೆಯ ಹಾಗೂ ಕೆಟ್ಟ ಕರ್ಮಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತದೆ. ಕೆಲವು ಆತ್ಮಗಳು ದಯನೀಯ ಸ್ಥಿತಿಯಲ್ಲಿ ಯಮಲೋಕಕ್ಕೆ ಸಾಗಿದರೆ ಇತರರು ಸ್ವಾಭಾವಿಕವಾಗಿ ಮತ್ತು ಸುಲಭವಾಗಿ ತಮ್ಮ ಮುಂದಿನ ಗಮ್ಯವನ್ನು ಸ್ವೀಕರಿಸುತ್ತಾರೆ. ಯಮಲೋಕ ತಲುಪಿದ ನಂತರ ಆತ್ಮವು ಚಿತ್ರಗುಪ್ತನ ಮುಂದೆ ಹಾಜರಾಗುತ್ತದೆ. ಚಿತ್ರಗುಪ್ತರು ಪ್ರತಿಯೊಬ್ಬರ ಜೀವನದ ಪ್ರತಿಯೊಂದು ಕ್ಷಣದ ಲೆಕ್ಕಾಚಾರವನ್ನು ಬಹಳ ಎಚ್ಚರಿಕೆಯಿಂದ ದಾಖಲಿಸಿಕೊಂಡಿರುತ್ತಾರೆ. ಒಬ್ಬ ವ್ಯಕ್ತಿಯ ಎಲ್ಲ ಸಣ್ಣ ದೊಡ್ಡ ಕರ್ಮಗಳು, ಅವರ ಒಳ್ಳೆಯ ಕೆಲಸಗಳು, ಕೆಟ್ಟ ಕಾರ್ಯಗಳು, ಇತರರಿಗೆ ಮಾಡಿದ ಸಹಾಯ,
ಉಂಟು ಮಾಡಿದ ತೊಂದರೆ ಎಲ್ಲವೂ ಚಿತ್ರಗುಪ್ತರ ಲೆಕ್ಕಪತ್ರದಲ್ಲಿ ಸ್ಪಷ್ಟವಾಗಿ ಲಿಖಿತವಾಗಿರುತ್ತದೆ. ಈ ಲೆಕ್ಕಾಚಾರದ ಆಧಾರದ ಮೇಲೆ ಆತ್ಮದ ಮುಂದಿನ ಪಯಣವನ್ನು ನಿರ್ಧರಿಸಲಾಗುತ್ತದೆ. ಯಮಧರ್ಮರಾಜರು ಆ ಲೆಕ್ಕವನ್ನು ಅವಲೋಕಿಸಿ ಆತ್ಮಕ್ಕೆ ಯೋಗ್ಯವಾದ ದಂಡ ಅಥವಾ ಪ್ರಶಸ್ತಿ ನೀಡಲು ತೀರ್ಮಾನಿಸುತ್ತಾರೆ. ಪಾಪಗಳು ಹೆಚ್ಚಾದರೆ ಆತ್ಮನು ನರಕಕ್ಕೆ ಹೋಗಬೇಕಾಗುತ್ತದೆ. ಅಲ್ಲಿ ಅದು ತನ್ನ ತಪ್ಪುಗಳ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ. ಪುಣ್ಯಗಳು ಹೆಚ್ಚಿನವಾದರೆ ಆತ್ಮ ಸ್ವರ್ಗಕ್ಕೆ ತೆರಳುತ್ತದೆ. ಅಲ್ಲಿ ಅದನ್ನು ಸ್ವರ್ಗದ ಸುಖಭೋಗಗಳು ನಿರೀಕ್ಷಿಸುತ್ತಿರುತ್ತವೆ. ನರಕ ಮತ್ತು ಸ್ವರ್ಗ ಮಾತ್ರವಲ್ಲದೆ ಆತ್ಮವು ತನ್ನ ಹಿಂದಿನ ಜೀವನದ ಕರ್ಮಗಳ ಆಧಾರದ ಮೇಲೆ ಪುನರ್ಜನ್ಮವು ಪಡೆಯಬಹುದು. ಚಿತ್ರಗುಪ್ತರ ಲೆಕ್ಕಾಚಾರವು ಅತ್ಯಂತ ನಿಖರವಾಗಿದ್ದು ಯಾರಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಜನರು ತಮ್ಮ ಜೀವನದಲ್ಲಿ ಎಷ್ಟು ಪಾಪಗಳನ್ನು ಎಸೆಯುತ್ತಾರೆ, ಎಷ್ಟು ಪುಣ್ಯಗಳನ್ನು ಸಂಗ್ರಹಿಸುತ್ತಾರೆ ಎಂಬುದರ ಸಮಗ್ರ ಲೆಕ್ಕದ ಪ್ರಕಾರ ಅವರ ಮುಂದಿನ ಯಾತ್ರೆ ನಿರ್ಧಾರಗೊಳ್ಳುತ್ತದೆ. ಆದ್ದರಿಂದ ಮನುಷ್ಯನ ಜೀವನದಲ್ಲಿ ಸದ್ಗುಣ, ದಾನ, ಭಕ್ತಿ, ಧರ್ಮಪಾಲನೆ ಮುಂತಾದವುಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಇದು ಆತ್ಮಕ್ಕೆ ಸುಖಕರ ಪರಲೋಕ ಯಾತ್ರೆಯನ್ನು ಒದಗಿಸಬಹುದು ಅಥವಾ ಅದರ ಪಾಪಗಳ ಲೆಕ್ಕಕ್ಕೆ ಅನುಗುಣವಾಗಿ ಕಠಿಣ ದಂಡನೆಯನ್ನು ಅನುಭವಿಸಲು ಕಾರಣವಾಗಬಹುದು. ಈ ಲೆಕ್ಕಾಚಾರದ ನಂತರ ಯಮಧರ್ಮರಾಜರು ಆತ್ಮವನ್ನು ಮುಕ್ತಗೊಳಿಸಿ ಇದನ್ನು ಪಿತೃಲೋಕ, ಸ್ವರ್ಗ ಅಥವಾ ನರಕಕ್ಕೆ ಕಳುಹಿಸುತ್ತಾರೆ. ಕೆಲವು ಆತ್ಮಗಳು ಮತ್ತೆ ಭೂಮಿಯತ್ತ ಬಂದು ತಮ್ಮ ಬಂಧು ಮಿತ್ರರ ಬಳಿ ಕೆಲವು ಸಮಯ ತಿರುಗಾಡುತ್ತವೆ. ಅಂದರೆ ಪಿತೃಲೋಕಕ್ಕೆ ಹೋಗುವವರೆಗೂ ಅವರ ಆತ್ಮ ಶಾಂತಿಯಾಗುವುದಿಲ್ಲ. ಕೆಲವೊಮ್ಮೆ ಕುಟುಂಬದವರು ಮಾಡುವ ತರ್ಪಣ ಮುಂತಾದ ಕರ್ಮಕಾಂಡಗಳ ಮೂಲಕ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಆದರೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಆಚರಣೆಗಳಿಲ್ಲದೆ ಅದು ಇನ್ನೂ ಭೂಲೋಕದಲ್ಲಿ ಅಲೆಯುತ್ತಿರಬಹುದು. ಇದರಿಂದ ಸ್ಪಷ್ಟವಾಗುತ್ತದೆ, ಮನುಷ್ಯನು ತನ್ನ ಜೀವನವನ್ನು ಸದಾಚಾರ ಮತ್ತು ಧರ್ಮಪಾಲನೆಯೊಂದಿಗೆ ನಡೆಸಿದರೆ ಆತ್ಮದ ಪರಲೋಕ ಪಯಣ ಸುಲಭವಾಗುತ್ತದೆ. ಹೀಗಾಗಿ ಈ ಭೌತಿಕ ಪ್ರಪಂಚದಲ್ಲಿ ನಾವು ಮಾಡುವ ಪ್ರತಿಯೊಂದು ಕರ್ಮವೂ ನಮ್ಮ ಮುಂದಿನ ಜೀವನದ ಯಾತ್ರೆಗೆ ಪೂರಕವಾಗುವುದು. ಅದರ ಶ್ರೇಯಸ್ಸಿಗಾಗಿ ಸದಾಚಾರವನ್ನು ಅನುಸರಿಸಿ ಧರ್ಮ ಪಾಲನೆಯೊಂದಿಗೆ ಜೀವನವನ್ನು ನಡೆಸುವುದು ಅತ್ಯಂತ ಅಗತ್ಯವಾಗಿದೆ. ಕುಟುಂಬದವರು ತರ್ಪಣ, ಹೋಮ ಮತ್ತು ಇತರ ವಿಧಿವಿಧಾನಗಳನ್ನು ಮಾಡುವುದು ಅತ್ಯಂತ ಮಹತ್ವಪೂರ್ಣವಾಗಿದೆ. ಇದು ಮೃತಾತ್ಮಕ್ಕೆ ಶಾಂತಿ ನೀಡುವುದಲ್ಲದೆ ಅದರ ಪರಲೋಕದ ಯಾತ್ರೆಯನ್ನು ಸುಗಮಗೊಳಿಸುತ್ತದೆ. ಈ ಕಾರ್ಯಗಳು ಪಿತೃಗಳಿಗೆ ತೃಪ್ತಿಯನ್ನು ನೀಡುತ್ತವೆ ಮತ್ತು ಆತನ ಮುಂದಿನ ಪ್ರಯಾಣವನ್ನು ನಿರ್ಧರಿಸುವುದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಕರ್ಮಕಾಂಡಗಳು ಆತ್ಮದ ಬಂಧವನ್ನು ತೊರೆಯಲು ಸಹಾಯ ಮಾಡುತ್ತವೆ ಮತ್ತು ಅದನ್ನು ಪರಲೋಕದತ್ತ ಸಾಗಲು ಪ್ರೇರೇಪಿಸುತ್ತದೆ. ಕುಟುಂಬದವರು ಶ್ರದ್ಧೆಯಿಂದ ನಡೆಸುವ ಧಾರ್ಮಿಕ ಆಚರಣೆಗಳು ಆತ್ಮಕ್ಕೆ ಶಕ್ತಿ ಮತ್ತು ಪವಿತ್ರತೆಯನ್ನು ನೀಡುತ್ತವೆ. ಅದು ಭೌತಿಕ ಪ್ರಪಂಚದೊಳಗಿನ ಆಸಕ್ತಿಯನ್ನು ತೊರೆಯಲು ಸಹಾಯವಾಗುತ್ತದೆ. ಕುಟುಂಬದವರು ಈ ಕೆಲಸಗಳನ್ನು ಮಾಡದೇ ಹೋದರೆ ಆತ್ಮವು ಈ ಲೋಕವನ್ನು ತೊರೆಯಲು ಸಾಧ್ಯವಾಗದೆ ಅಲೆಯುತ್ತಾ ತನ್ನ ಮನೆಯವರ ಬಳಿಯೇ ಇದ್ದರೂ ಅವರೊಂದಿಗೆ ಯಾವುದೇ ಸಂವಹನ ನಡೆಸಲು ಅಶಕ್ತವಾಗಿರುತ್ತದೆ. ಇದರಿಂದ ಆತ್ಮಕ್ಕೆ ಅಶಾಂತಿ ಉಂಟಾಗುತ್ತದೆ, ಏಕೆಂದರೆ ಅದು ತನ್ನ ಹೊಸ ಪಯಣವನ್ನು ಸ್ವೀಕರಿಸಲು ಸಿದ್ಧವಾಗಿಲ್ಲ. ಈ ಸ್ಥಿತಿಯಲ್ಲಿ ಆತ್ಮವು ಹಳೆಯ ನೆನಪುಗಳೊಂದಿಗೆ ಭೂಲೋಕದಲ್ಲಿ ದಿಗ್ಭ್ರಮೆಯಾಗಿ ಅಲೆದಾಡುತ್ತದೆ. ಯಾವಾಗ ಕುಟುಂಬದವರು ನಿರ್ದಿಷ್ಟ ವಿಧಿವಿಧಾನಗಳನ್ನು ನೆರವೇರಿಸುತ್ತಾರೋ ಆಗ ಆತ್ಮ ತೃಪ್ತಿಯಾಗಿ ಪರಲೋಕಕ್ಕೆ ಹೋಗಲು ಸಿದ್ಧವಾಗುತ್ತದೆ. ಈ ವಿಧಿವಿಧಾನಗಳು ಕೇವಲ ಆಚರಣೆಗಳು ಮಾತ್ರವಲ್ಲ, ಅವು ಆತ್ಮದ ಭಾವನಾತ್ಮಕ ಮುಕ್ತಿಗಾಗಿ, ಅದರ ಶ್ರೇಯಸ್ಸಿಗಾಗಿ ಮತ್ತು ಪರಲೋಕದಲ್ಲಿ ಶಾಂತಿಯಿಂದ ನೆಲೆಸಲು ನಡೆಸುವ ಧಾರ್ಮಿಕ ಪ್ರಕ್ರಿಯೆಗಳಾಗಿವೆ. ಆದ್ದರಿಂದ ಮನುಷ್ಯನು ತನ್ನ ಪಿತೃಗಳಿಗೆ ಶ್ರದ್ಧೆಯಿಂದ
ತರ್ಪಣ ಮತ್ತು ಹೋಮ ಮುಂತಾದ ಧಾರ್ಮಿಕ ಆಚರಣೆಗಳನ್ನು ಮಾಡುವುದು ಕಡ್ಡಾಯವಾಗಿದೆ. ಇದು ಆತ್ಮದ ಶಾಂತಿಗೆ ಮಾತ್ರವಲ್ಲ, ಪಿತೃಗಳಿಗೆ ಗೌರವ ಸಲ್ಲಿಸಲು ಮತ್ತು ಕುಟುಂಬದ ಆಧ್ಯಾತ್ಮಿಕ ಶ್ರೇಯಸ್ಸಿಗಾಗಿ ಸಹಾಯಕಾರಿಯಾಗುತ್ತದೆ. ನಾರದ ಮಹರ್ಷಿಗಳು ಮಾನವನ ಜೀವನದ ಆಧ್ಯಾತ್ಮಿಕ ತತ್ವಗಳನ್ನು ಆಲೋಚಿಸುತ್ತಾ ಬ್ರಹ್ಮದೇವರನ್ನು ಈ ಮಹತ್ವದ ಪ್ರಶ್ನೆಯನ್ನು ಕೇಳುತ್ತಾರೆ. ಮರಣದ ನಂತರ ಆತ್ಮವು ಏಕೆ ತನ್ನ ಮನೆಯತ್ತ ಮರಳುತ್ತದೆ? ಏಕೆ ಅದು ಪರಲೋಕದ ಪಯಣವನ್ನು ತಕ್ಷಣವೇ ಆರಿಸದೆ ತನ್ನ ಕುಟುಂಬದವರ ಬಳಿಯೇ ಇರುವುದು? ನಾರದ ಮಹರ್ಷಿಯ ಈ ಪ್ರಶ್ನೆಗೆ ಬ್ರಹ್ಮದೇವರು ಸೌಮ್ಯವಾಗಿ ನಗುತ್ತಾ ಉತ್ತರಿಸುತ್ತಾರೆ. ಹೇ ನಾರದ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನವನ್ನು ಸಂಸಾರ ಸಂಬಂಧಗಳೊಂದಿಗೆ ಕಟ್ಟಿಕೊಳ್ಳುತ್ತಾನೆ. ಅವನು ಭೌತಿಕ ವಸ್ತುಗಳು, ಕುಟುಂಬ ಸಂಬಂಧಗಳು, ಆಸ್ತಿ ಪಾಸ್ತಿ, ಪ್ರೀತಿ ವಾತ್ಸಲ್ಯಗಳ ಜೊತೆ ಅವಿನಾವಭಾವವಾಗಿ ಬಂಧಿಸಿಕೊಂಡಿರುತ್ತಾನೆ. ಈ ಭಾವನಾತ್ಮಕ ಬಾಂಧವ್ಯಗಳು ಆತನ ಮೇಲೆ ಎಷ್ಟೋ ಗಾಢವಾಗಿ ಬೀಳುತ್ತವೆ. ಆ ಕಾರಣದಿಂದ ಮರಣದ ನಂತರವೂ ಆತ್ಮವು ತಕ್ಷಣವೇ ಈ ಬಂಧನವನ್ನು ಬಿಡಲು ಸಾಧ್ಯವಿಲ್ಲ. ಆತ್ಮ ಇನ್ನೂ ತನ್ನ ಮನೆ, ತಾನು ಕಳೆದ ಕ್ಷಣಗಳು, ತಾನು ಪ್ರೀತಿಸಿದ ಜನರನ್ನು ತೊರೆಯಲು ತಯಾರಾಗಿರುವುದಿಲ್ಲ. ಈ ದೇಹದಲ್ಲಿ ಇರುವ ಹೊತ್ತಿನಲ್ಲೇ ಮನುಷ್ಯನ ಮನಸ್ಸು ದೇಹದೊಂದಿಗೆ ಹೇಗೆ ನಿರಂತರವಾಗಿ ತೊಡಗಿಕೊಂಡಿರುತ್ತದೋ ಅದೇ ರೀತಿ ದೇಹ ತ್ಯಜಿಸಿದ ನಂತರವೂ ಆತ್ಮವು ತನ್ನ ಹಳೆಯ ಲೋಕದ ಆಕರ್ಷಣೆಯನ್ನು ಬಿಡುವುದಕ್ಕೆ ವಿಳಂಬವಾಗುತ್ತದೆ. ಹೀಗಾಗಿ ಮರಣದ ನಂತರ ಆತ್ಮ ತನ್ನ ಭೌತಿಕ ಬದುಕಿನ ನೆನಪುಗಳಿಂದ ಪ್ರಭಾವಿತನಾಗಿರುತ್ತದೆ ಮತ್ತು ಅದನ್ನು ತೊರೆಯುವ ಪ್ರಕ್ರಿಯೆ ನಿಧಾನವಾಗಿ ನಡೆಯುತ್ತದೆ. ಬ್ರಹ್ಮದೇವರು ನಾರದರಿಗೆ ಈ ಆಧ್ಯಾತ್ಮಿಕ ಸತ್ಯವನ್ನು ವಿವರಿಸುತ್ತಾ, ಆತ್ಮವು ಭೌತಿಕ ಪ್ರಪಂಚದ ಬಂಧನದಿಂದ ಮುಕ್ತವಾಗಲು ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಈ ಕಾರಣದಿಂದ ಅದು ತಕ್ಷಣವೇ ಪರಲೋಕಕ್ಕೆ ಹೋಗುವುದಿಲ್ಲ. ಬದಲಿಗೆ ಮತ್ತೊಮ್ಮೆ ತನ್ನ ಮನೆಗೆ, ತನ್ನ ಜನರ ಬಳಿಗೆ, ತನ್ನ ನೆನಪುಗಳತ್ತ ಹರಿಯುತ್ತದೆ ಎಂದು ಹೇಳುತ್ತಾರೆ. ಇದೇ ಕಾರಣದಿಂದ ಮರಣದ 24 ಗಂಟೆಗಳ ನಂತರ ಆತ್ಮವು ತನ್ನ ನೆಚ್ಚಿನ ಸ್ಥಳಗಳಿಗೆ ಮರಳುತ್ತದೆ ಮತ್ತು ತನ್ನ ಕುಟುಂಬದವರನ್ನು ಬಿಟ್ಟು ಹೋಗಲು ಹತಾಶಗೊಳ್ಳುತ್ತದೆ. ಗರುಡ ಪುರಾಣವು ಮನುಷ್ಯನ ಜೀವನ ಮತ್ತು ಮರಣದ ಆಧ್ಯಾತ್ಮಿಕ ತತ್ವಗಳ ಬಗ್ಗೆ ಬಹಳ ವಿವರವಾದ ವಿವರಣೆಯನ್ನು ನೀಡುತ್ತದೆ. ಈ ಪುರಾಣದಲ್ಲಿ ನಮ್ಮ ಜೀವನವನ್ನು ಧರ್ಮಪೂರ್ಣವಾಗಿ ಹೇಗೆ ನಡೆಸಬೇಕು, ನಮ್ಮ ಕರ್ಮಗಳು ಹೇಗೆ ನಮ್ಮ ಆತ್ಮದ ಪಯಣವನ್ನು ನಿರ್ಧರಿಸುತ್ತವೆ ಮತ್ತು ಮೃತ್ಯುವಿನ ನಂತರ ನಮ್ಮ ಆತ್ಮದ ಗತಿ ಹೇಗಿರುತ್ತದೆ ಎಂಬುದರ ಬಗ್ಗೆ ಸೂಕ್ಷ್ಮವಾದ ಉಪದೇಶಗಳನ್ನು ನೀಡಲಾಗಿದೆ. ಮನುಷ್ಯನು ಬದುಕುವ ಅವಧಿಯಲ್ಲಿ ತನ್ನ ಕರ್ಮಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕೆಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.